ಮತ್ತೊಂದು ಕಡೆ ಗದಗದಲ್ಲಿ ಗಣತಿ ಮಾಡೋಕೆ ಪರದಾಡಿದ್ದಾರೆ ಶಿಕ್ಷಕರು. ಗಂಜಿಬಸವೇಶ್ವರ ಸರ್ಕಲ್ ಬಳಿಯಲ್ಲಿ ಲೊಕೇಶನ್ ಹುಡುಕೊಂಡು ಬಂದ ಶಿಕ್ಷಕಿಗೆ ಶಾಕ್ ಆಗಿದೆ. ಸರ್ವೆ ಮುಗಿದ ಮನೆಗೆ ಪುನಃ ಲೊಕೇಶನ್ ತೋರಿಸಿದೆ ಆ್ಯಪ್. ಸರ್ವೆ ಮಾಡೋಕೆ ಬಂದವರ ಮೇಲೆ ಗರಂ ಆಗಿದ್ದಾರೆ ಮನೆಯವರು. RR ನಂಬರ್ ಮೂಲಕ ಮನೆ ಹುಡುಕೋಕೆ ಪರದಾಡ್ತಿದ್ದಾರೆ ಶಿಕ್ಷಕರು. ಸಾಕಷ್ಟು ಪರ ವಿರೋಧದ ನಡುವೆನೂ ಕೂಡ ಜಾತಿ ಜನಗಣತಿ ಮಾಡಲಾಗ್ತಾ ಇದೆ. ಗದಗ್ನಲ್ಲಿ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಗಣತಿ ಮಾಡಲು ಶಿಕ್ಷಕಿಯರು ಕೂಡ ಆಗಮಿಸಿದ್ದಾರೆ. ಆದರೆ ಅವರಿಗೆ ಮನೆಗಳು ಸಿಗುತ್ತಾ ಇಲ್ಲ. ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ಮನೆಗಳ RR ನಂಬರ್ ಕೂಡ ಇಲ್ಲ. ಹೀಗಾಗಿ ಅವರು ಮನೆಗೆ ಭೇಟಿ ಕೊಟ್ಟರೂ ಕೂಡ ಯಾಪ್ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ತಾಂತ್ರಿಕ ದೋಷದಿಂದನೂ ಕೂಡ ಅವರಿಗೆ ಸರಿಯಾದ ಮನೆಗಳು ಸಿಗ್ತಾ ಇಲ್ಲ. ಒಂದು ಲೊಕೇಶನ್ ಹೇಳೋದು ಒಂದು ಮನೆಗಾದರೆ ಇನ್ನೊಂದು ಮನೆ ಲೊಕೇಶನ್ ಕೂಡ ಸಾಕಷ್ಟು ದೂರ ತೋರಿಸ್ತಾ ಇದೆ. ಯಾಕಂತಂದರೆ ಗದಗ ಬೆಟಗೇರಿ ಅವಳಿ ನಗರ ದೊಡ್ಡ ಪ್ರದೇಶ ಆಗುತ್ತೆ. ಇವರಿಗೆ ಅವರಿಗೆ ಒಬ್ಬ ಶಿಕ್ಷಕಿಯರಿಗೆ 100-150 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಆ ನಂಬರ್ಗಳನ್ನು ತೆಗೆದುಕೊಂಡು ಬಂದು ಆ ಮನೆಗಳನ್ನು ಹುಡುಕುವುದೇ ಒಂದು ದೊಡ್ಡ ಸವಾಲಾಗ್ತಾ ಇದೆ. ಈವರೆಗೂ ಕೂಡ ಒಂದೇ ಒಂದು ಸರ್ವೆ ಕಾರ್ಯ ಕೂಡ ಈ ಶಿಕ್ಷಕಿಯರು ಮಾಡಿಲ್ಲ. ಬೆಳಗಿನ ಜಾವದಿಂದನೂ ಕೂಡ ಮನೆಗಳನ್ನು ಹುಡುಕಲು ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ಇವಾಗ ಆ ಶಿಕ್ಷಕಿಯರಿಗೆ ನೋಟಿಫಿಕೇಶನ್ ಬಂದಿತ್ತು, ಇದೇ ಒಂದು ಮನೆಗೆ ಬಂದಿತ್ತು. ಆದರೆ ಈ ಮನೆಗೆ ಬೇರೆ ಶಿಕ್ಷಕಿಯರು ಬಂದು ಕೂಡ ಸರ್ವೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಮನೆ ಯಜಮಾನರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಸರ್ವೆ ಮಾಡಲು ಯಾವಾಗ ಬಂದಿದ್ದಾರೆ ನಿಮ್ಮ ಮನೆಗೆ? ಮೊನ್ನೆ ಬಂದಾರೆ, ಮೊನ್ನೆ ಬಂದಾರೆ. ಮತ್ತು ಇವತ್ತು ಬಂದಾರ? ಇವತ್ತು ಬೇರೆದವರು ಇವರು. ಇವತ್ತು ಬಂದಾರ. ಏನೇನು ಕೇಳಿದ್ರಿ ನಿಮಗೆ? ನಮ್ಮ ಆಧಾರ್ ಕಾರ್ಡ್ ಕೇಳ್ರಿ, ವೋಟಿಂಗ್ ಇದನ್ನು ರೇಷನ್ ಕಾರ್ಡ್ ಕೇಳಿದರು, ನಿಮ್ಮ ಹೊಲ ಎಷ್ಟು ಅದಾವು ಅಂತ ಕೇಳಿದರು. ಮಾಹಿತಿ ಎಲ್ಲ ತೊಗೊಂಡು ಹೋಗ್ಯಾರ ಅವರು. ಈಗ ಅವ್ರು ತೊಗೊಂಡು ಹೋದ್ರು, ಮತ್ತೊಬ್ಬರು ಬಂದರು. ನಿಮಗೆ ಭಾಳ ಗೊಂದಲ ಆಕತ್ತೀವಿ. ಹೌದು, ಮತ್ತು ಅವ್ರು ಕೇಳ್ತಾರೆ ಜಾತಿ ಗಣಿತ ಅಂತ ಅಷ್ಟೇ ಕೇಳ್ತಾರೆ. ಇದನ್ನು ಮಾಡ್ಬೇಕಲ್ಲ, ಜಾತಿ ಗಣಿತ ಅಂತ ಅಷ್ಟೇ ಕೇಳ್ಕೊಂಬರ್ತಾರೆ ಇವರು. ಈಗ ಸರಿಯಾಗಿ ಸರ್ವೆ ಮಾಡಿದರು, ಬೇರೆ ಶಿಕ್ಷಕಿಯರು ಬಂದು ಮನೆಗೆ ಮಾಡಿದರು. ಈಗ ಇವ್ರು ಬಂದು ಮತ್ತು ಈಗ ನಿಮಗೆ ನಂಬರ್ ಕೇಳ್ತಾ ಇದ್ದಾರೆ. ಏನು ಕೇಳಿದ್ರು ನಿಮಗೆ ಇವ್ರು ಬಂದು? ನಮ್ಮನ್ನೇನು ಕೇಳಿಲ್ಲ ಇವರು. ಇದನ್ನು ನೋಡಿದ್ರು ತಾವ ಇದು ಬರಬಾರ್ದು ಅಂತ ಹೇಳಿ ಮಾತಾಡಿ ಹೋದರು. ಬಹಳಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಯಾಕಂತಂದರೆ ಯಾಪ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಶಿಕ್ಷಕಿಯರಿಗೆ ಗಣತಿ ಮಾಡಲು ಮನೆಗಳು ಸಿಗ್ತಾ ಇಲ್ಲ. ಆದರೂ ಮನೆ ಸಿಕ್ಕರೂ ಕೂಡ ಈಗ ಒಂದು ಸರ್ವೆ ಆದಂಥ ಮನೆಗೆ ಪುನಃ ಮತ್ತು ಅದೇ ಮನೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಗಣತಿ ಮಾಡಲು ಬಂದಂಥ ಶಿಕ್ಷಕಿಯರು ಕೂಡ ಸಾಕಷ್ಟು ಇಲ್ಲಿ ಪರದಾಟ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಮತ್ತೊಂದು ಕಡೆ ಗದಗದಲ್ಲಿ ಗಣತಿ ಮಾಡೋಕೆ ಪರದಾಡಿದ್ದಾರೆ ಶಿಕ್ಷಕರು. ಗಂಜಿಬಸವೇಶ್ವರ ಸರ್ಕಲ್ ಬಳಿಯಲ್ಲಿ ಲೊಕೇಶನ್ ಹುಡುಕೊಂಡು ಬಂದ ಶಿಕ್ಷಕಿಗೆ ಶಾಕ್ ಆಗಿದೆ. ಸರ್ವೆ ಮುಗಿದ ಮನೆಗೆ ಪುನಃ ಲೊಕೇಶನ್ ತೋರಿಸಿದೆ ಆ್ಯಪ್. ಸರ್ವೆ ಮಾಡೋಕೆ ಬಂದವರ ಮೇಲೆ ಗರಂ ಆಗಿದ್ದಾರೆ ಮನೆಯವರು. RR ನಂಬರ್ ಮೂಲಕ ಮನೆ ಹುಡುಕೋಕೆ ಪರದಾಡ್ತಿದ್ದಾರೆ ಶಿಕ್ಷಕರು. ಸಾಕಷ್ಟು ಪರ ವಿರೋಧದ ನಡುವೆನೂ ಕೂಡ ಜಾತಿ ಜನಗಣತಿ ಮಾಡಲಾಗ್ತಾ ಇದೆ. ಗದಗ್ನಲ್ಲಿ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಗಣತಿ ಮಾಡಲು ಶಿಕ್ಷಕಿಯರು ಕೂಡ ಆಗಮಿಸಿದ್ದಾರೆ. ಆದರೆ ಅವರಿಗೆ ಮನೆಗಳು ಸಿಗುತ್ತಾ ಇಲ್ಲ. ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ಮನೆಗಳ RR ನಂಬರ್ ಕೂಡ ಇಲ್ಲ. ಹೀಗಾಗಿ ಅವರು ಮನೆಗೆ ಭೇಟಿ ಕೊಟ್ಟರೂ ಕೂಡ ಯಾಪ್ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ತಾಂತ್ರಿಕ ದೋಷದಿಂದನೂ ಕೂಡ ಅವರಿಗೆ ಸರಿಯಾದ ಮನೆಗಳು ಸಿಗ್ತಾ ಇಲ್ಲ. ಒಂದು ಲೊಕೇಶನ್ ಹೇಳೋದು ಒಂದು ಮನೆಗಾದರೆ ಇನ್ನೊಂದು ಮನೆ ಲೊಕೇಶನ್ ಕೂಡ ಸಾಕಷ್ಟು ದೂರ ತೋರಿಸ್ತಾ ಇದೆ. ಯಾಕಂತಂದರೆ ಗದಗ ಬೆಟಗೇರಿ ಅವಳಿ ನಗರ ದೊಡ್ಡ ಪ್ರದೇಶ ಆಗುತ್ತೆ. ಇವರಿಗೆ ಅವರಿಗೆ ಒಬ್ಬ ಶಿಕ್ಷಕಿಯರಿಗೆ 100-150 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಆ ನಂಬರ್ಗಳನ್ನು ತೆಗೆದುಕೊಂಡು ಬಂದು ಆ ಮನೆಗಳನ್ನು ಹುಡುಕುವುದೇ ಒಂದು ದೊಡ್ಡ ಸವಾಲಾಗ್ತಾ ಇದೆ. ಈವರೆಗೂ ಕೂಡ ಒಂದೇ ಒಂದು ಸರ್ವೆ ಕಾರ್ಯ ಕೂಡ ಈ ಶಿಕ್ಷಕಿಯರು ಮಾಡಿಲ್ಲ. ಬೆಳಗಿನ ಜಾವದಿಂದನೂ ಕೂಡ ಮನೆಗಳನ್ನು ಹುಡುಕಲು ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ಇವಾಗ ಆ ಶಿಕ್ಷಕಿಯರಿಗೆ ನೋಟಿಫಿಕೇಶನ್ ಬಂದಿತ್ತು, ಇದೇ ಒಂದು ಮನೆಗೆ ಬಂದಿತ್ತು. ಆದರೆ ಈ ಮನೆಗೆ ಬೇರೆ ಶಿಕ್ಷಕಿಯರು ಬಂದು ಕೂಡ ಸರ್ವೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಮನೆ ಯಜಮಾನರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಸರ್ವೆ ಮಾಡಲು ಯಾವಾಗ ಬಂದಿದ್ದಾರೆ ನಿಮ್ಮ ಮನೆಗೆ? ಮೊನ್ನೆ ಬಂದಾರೆ, ಮೊನ್ನೆ ಬಂದಾರೆ. ಮತ್ತು ಇವತ್ತು ಬಂದಾರ? ಇವತ್ತು ಬೇರೆದವರು ಇವರು. ಇವತ್ತು ಬಂದಾರ. ಏನೇನು ಕೇಳಿದ್ರಿ ನಿಮಗೆ? ನಮ್ಮ ಆಧಾರ್ ಕಾರ್ಡ್ ಕೇಳ್ರಿ, ವೋಟಿಂಗ್ ಇದನ್ನು ರೇಷನ್ ಕಾರ್ಡ್ ಕೇಳಿದರು, ನಿಮ್ಮ ಹೊಲ ಎಷ್ಟು ಅದಾವು ಅಂತ ಕೇಳಿದರು. ಮಾಹಿತಿ ಎಲ್ಲ ತೊಗೊಂಡು ಹೋಗ್ಯಾರ ಅವರು.
ಈಗ ಅವ್ರು ತೊಗೊಂಡು ಹೋದ್ರು ಮತ್ತೊಬ್ಬರು ಬಂದರು. ಹ್ಞೂ ನಿಮಗೆ ಭಾಳ ಗೊಂದಲ ಆಕತ್ತಿದೆ. ಹೌದು, ಮತ್ತು ಅವ್ರು ಕೇಳ್ತಾರೆ ಜಾತಿ ಗಣಿತ ಅಂತ ಅಷ್ಟೇ ಕೇಳ್ತಾರೆ. ಇದನ್ನು ಮಾಡ್ಬೇಕಲ್ಲ, ಜಾತಿ ಗಣಿತ ಅಂತ ಅಷ್ಟೇ ಕೇಳ್ಕೊಂಬರ್ತಾರೆ ಇವರು. ಈಗ ಸರಿಯಾಗಿ ಸರ್ವೆ ಮಾಡಿದರು, ಬೇರೆ ಶಿಕ್ಷಕಿಯರು ಬಂದು ಮನೆಗೆ ಮಾಡಿದರು. ಈಗ ಇವ್ರು ಬಂದು ಮತ್ತು ಈಗ ನಿಮಗೆ ನಂಬರ್ ಕೇಳ್ತಾ ಇದ್ದಾರೆ. ಏನು ಕೇಳಿದ್ರು ನಿಮಗೆ ಇವ್ರು ಬಂದು? ನಮ್ಮನ್ನೇನು ಕೇಳಿಲ್ಲ ಇವರು. ಇದನ್ನು ನೋಡಿದ್ರು ತಾವ ಇದು ಬರಬಾರ್ದು ಅಂತ ಹೇಳಿ ಮಾತಾಡಿ ಹೋದರು. ಬಹಳಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಯಾಕಂತಂದರೆ ಏನು ಯಾಪ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಶಿಕ್ಷಕಿಯರಿಗೆ ಗಣತಿ ಮಾಡಲು ಮನೆಗಳು ಸಿಗ್ತಾ ಇಲ್ಲ. ಆದರೂ ಮನೆ ಸಿಕ್ಕರೂ ಕೂಡ ಈಗ ಒಂದು ಸರ್ವೆ ಆದಂಥ ಮನೆಗೆ ಪುನಃ ಮತ್ತು ಅದೇ ಮನೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನು ಗಣತಿ ಮಾಡಲು ಬಂದಂಥ ಶಿಕ್ಷಕಿಯರು ಕೂಡ ಸಾಕಷ್ಟು ಇಲ್ಲಿ ಪರದಾಟ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಮತ್ತೊಂದು ಕಡೆ ಗದಗದಲ್ಲಿ ಗಣತಿ ಮಾಡೋಕೆ ಪರದಾಡಿದ್ದಾರೆ ಶಿಕ್ಷಕರು. ಗಂಜಿ ಬಸವೇಶ್ವರ ಸರ್ಕಲ್ ಬಳಿಯಲ್ಲಿ ಲೊಕೇಶನ್ ಹುಡುಕೊಂಡು ಬಂದ ಶಿಕ್ಷಕಿಗೆ ಶಾಕ್ ಆಗಿದೆ. ಸರ್ವೆ ಮುಗಿದ ಮನೆಗೆ ಪುನಃ ಲೊಕೇಶನ್ ತೋರಿಸಿದೆ ಆ್ಯಪ್. ಸರ್ವೆ ಮಾಡೋಕೆ ಬಂದವರ ಮೇಲೆ ಗರಂ ಆಗಿದ್ದಾರೆ ಮನೆಯವರು. RR ನಂಬರ್ ಮೂಲಕ ಮನೆ ಹುಡುಕೋಕೆ ಪರದಾಡ್ತಿದ್ದಾರೆ ಶಿಕ್ಷಕರು. ಸಾಕಷ್ಟು ಪರ ವಿರೋಧದ ನಡುವೆನೂ ಕೂಡ ಜಾತಿ ಜನಗಣತಿ ಮಾಡಲಾಗ್ತಾ ಇದೆ. ಗದಗ್ನಲ್ಲಿ ಕೂಡ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ನಾವಿವಾಗ ಗದಗ್ ನಗರದ ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಗಣತಿ ಮಾಡಲು ಶಿಕ್ಷಕಿಯರು ಕೂಡ ಆಗಮಿಸಿದ್ದಾರೆ. ಆದರೆ ಅವರಿಗೆ ಮನೆಗಳು ಸಿಗ್ತಾ ಇಲ್ಲ. ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ಮನೆಗಳ RR ನಂಬರ್ ಕೂಡ ಇಲ್ಲ. ಹೀಗಾಗಿ ಅವರು ಮನೆಗೆ ಭೇಟಿ ಕೊಟ್ಟರೂ ಕೂಡ ಯಾಪ್ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ತಾಂತ್ರಿಕ ದೋಷದಿಂದನೂ ಕೂಡ ಅವರಿಗೆ ಸರಿಯಾದ ಮನೆಗಳು ಸಿಗ್ತಾ ಇಲ್ಲ. ಒಂದು ಲೊಕೇಶನ್ ಹೇಳೋದು ಒಂದು ಮನೆಗಾದರೆ ಇನ್ನೊಂದು ಮನೆ ಲೊಕೇಶನ್ ಕೂಡ ಸಾಕಷ್ಟು ದೂರ ತೋರಿಸ್ತಾ ಇದೆ. ಯಾಕಂತಂದರೆ ಗದಗ ಬೆಟಗೇರಿ ಅವಳಿ ನಗರ ದೊಡ್ಡ ಪ್ರದೇಶ ಆಗುತ್ತೆ. ಇವರಿಗೆ ಅವರಿಗೆ ಒಬ್ಬ ಶಿಕ್ಷಕಿಯರಿಗೆ 100-150 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಆ ನಂಬರ್ಗಳನ್ನು ತೆಗೆದುಕೊಂಡು ಬಂದು ಆ ಮನೆಗಳನ್ನು ಹುಡುಕುವುದೇ ಒಂದು ದೊಡ್ಡ ಸವಾಲಾಗ್ತಾ ಇದೆ. ಈವರೆಗೂ ಕೂಡ ಒಂದೇ ಒಂದು ಸರ್ವೆ ಕಾರ್ಯ ಕೂಡ ಈ ಶಿಕ್ಷಕಿಯರು ಮಾಡಿಲ್ಲ. ಬೆಳಗಿನ ಜಾವದಿಂದನೂ ಕೂಡ ಮನೆಗಳನ್ನು ಹುಡುಕಲು ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ಇವಾಗ ಆ ಶಿಕ್ಷಕಿಯರಿಗೆ ನೋಟಿಫಿಕೇಶನ್ ಬಂದಿತ್ತು, ಇದೇ ಒಂದು ಮನೆಗೆ ಬಂದಿತ್ತು. ಆದರೆ ಈ ಮನೆಗೆ ಬೇರೆ ಶಿಕ್ಷಕಿಯರು ಬಂದು ಕೂಡ ಸರ್ವೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಮನೆ ಯಜಮಾನರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಸರ್ವೆ ಮಾಡಲು ಯಾವಾಗ ಬಂದಿದ್ದಾರೆ ನಿಮ್ಮ ಮನೆಗೆ? ಮೊನ್ನೆ ಬಂದಾರೆ. ಮೊನ್ನೆ ಬಂದಾರೆ. ಮತ್ತು ಇವತ್ತು ಬಂದಾರ? ಇವತ್ತು ಬೇರೆದವರು ಇವರು. ಇವತ್ತು ಬಂದಾರ. ಏನೇನು ಕೇಳಿದ್ರಿ ನಿಮಗೆ? ನಮ್ಮ ಆಧಾರ್ ಕಾರ್ಡ್ ಕೇಳ್ರಿ, ವೋಟಿಂಗ್ ರೇಷನ್ ಕಾರ್ಡ್ ಕೇಳಿದರು, ನಿಮ್ಮ ಹೊಲ ಎಷ್ಟು ಅದಾವು ಅಂತ ಕೇಳಿದರು. ಮಾಹಿತಿ ಎಲ್ಲ ತೊಗೊಂಡು ಹೋಗ್ಯಾರ ಅವರು. ಈಗ ಅವ್ರು ತೊಗೊಂಡು ಹೋದ್ರು ಮತ್ತೊಬ್ಬರು ಬಂದರು. ಹ್ಞೂ, ನಿಮಗೆ ಭಾಳ ಗೊಂದಲ ಆಕತ್ತಿದೆ. ಹೌದು, ಮತ್ತು ಅವ್ರು ಕೇಳ್ತಾರೆ ಜಾತಿ ಗಣಿತ ಅಂತ ಅಷ್ಟೇ ಕೇಳ್ತಾರೆ. ಇದನ್ನು ಮಾಡ್ಬೇಕಲ್ಲ, ಜಾತಿ ಗಣಿತ ಅಂತ ಅಷ್ಟೇ ಕೇಳ್ಕೊಂಬರ್ತಾರೆ ಇವರು. ಈಗ ಸರಿಯಾಗಿ ಸರ್ವೆ ಮಾಡಿದರು, ಬೇರೆ ಶಿಕ್ಷಕಿಯರು ಬಂದು ಮನೆಗೆ ಮಾಡಿದರು. ಈಗ ಇವ್ರು ಬಂದು ಮತ್ತು ಈಗ ನಿಮಗೆ ನಂಬರ್ ಕೇಳ್ತಾ ಇದ್ದಾರೆ. ಏನು ಕೇಳಿದ್ರು ನಿಮಗೆ ಇವ್ರು ಬಂದು? ನಮ್ಮನ್ನೇನು ಕೇಳಿಲ್ಲ ಇವರು. ಇದನ್ನು ನೋಡಿದ್ರು ತಾವ ಇದು ಬರಬಾರ್ದು ಅಂತ ಹೇಳಿ ಮಾತಾಡಿ ಹೋದರು. ಬಹಳಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಯಾಕಂತಂದರೆ ಏನು ಯಾಪ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಶಿಕ್ಷಕಿಯರಿಗೆ ಗಣತಿ ಮಾಡಲು ಮನೆಗಳು ಸಿಗ್ತಾ ಇಲ್ಲ. ಆದರೂ ಮನೆ ಸಿಕ್ಕರೂ ಕೂಡ ಈಗ ಒಂದು ಸರ್ವೆ ಆದಂಥ ಮನೆಗೆ ಪುನಃ ಮತ್ತು ಅದೇ ಮನೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಏನು ಗಣತಿ ಮಾಡಲು ಬಂದಂಥ ಶಿಕ್ಷಕಿಯರು ಕೂಡ ಸಾಕಷ್ಟು ಇಲ್ಲಿ ಪರದಾಟ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.